ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಕ್ಷತ್ರದ ಮನೆಯಲ್ಲಿ ಬಣ್ಣಗಳ ಬಳಿದವಳೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾನು ಆಕಾಶ್ ಅವ್ರಿಗೆ ಒಂದು ಸಣ್ಣ ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ ಏನು ಮಾಡ್ತೀನಿ ಏನು ಅಂತ. ನನಗೂ ಅಷ್ಟು ಏನು ಪ್ಲ್ಯಾನಿಂಗ್ ಏನೂ ಇಲ್ಲ ಗೈಸ್. ಓಕೆ, ಇವಾಗ ಟೈಮ್ ಎಷ್ಟಾಗಿದೆ? 3:45 ಆಗಿದೆ. ಸೊ ಸದ್ಯಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ, ಎಲ್ಲ ಬಟ್ಟೆ ಮಡಿಸ್ತಾ ಇದ್ದೀವಿ. ಸೊ ನಾನು ನಮ್ಮ ಚೋಟು. ಹಾಯ್ ಚೋಟು. ಹಾಂ. ಸೊ ಓಕೆ ಗೈಸ್, ಇದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ನನ್ನ ಜೊತೆಗೆ ಇವಾಗ ಸದ್ಯಕ್ಕೆ ಯಾರೂ ಇಲ್ಲ ಗೈಸ್. ಏನಂದರೆ ನಾನು ಏನೋ ತೊಗೊಂಡು ಬರೋಣ, ಸೆಲೆಬ್ರೇಟ್ ಮಾಡೋಣ ಅನ್ನೋದಕ್ಕೆ ಆಕಾಶ್ ಅವ್ರಿಗೆ ಹೇಳಬೇಕು ತೊಗೊಂಡು ಬನ್ನಿ ಅಂತ. ಎಲ್ಲ ಅವ್ರಿಗೆ ಹೇಳ್ಬಿಟ್ರೆ ಇನ್ನೇನು ಸರ್ಪ್ರೈಸ್ ಆಗಿರುತ್ತೆ ಅವ್ರಿಗೆ. ಐ ಡೋಂಟ್ ನೋ ಏನಾಗುತ್ತೆ ಅಂತ. ಸೊ ನೋಡೋಣ. ಇವತ್ತು ಇದು ಮಾಡಬೇಕು ಅಂತ ಅನ್ನಿಸ್ತು ಗೈಸ್, ಸಿಂಪಲ್ಲಾಗಿ. ಸೊ ಹಾಗಾಗಿ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಗೈಸ್, ನಾವು ಅದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ನಮ್ಮದು. ಸೊ ಸೆಕೆಂಡ್ ಇಯರ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳಲಿಲ್ಲ. ಸೊ ಅದರಲ್ಲಿ ನನಗೆ ಆಕಾಶ್ ಅವ್ರು ಒಂದು ಗಿಫ್ಟ್ ಕೊಟ್ಟಿದ್ರು. ಅದೇನು ಗಿಫ್ಟ್ ಅಂತ ಕೂಡ ಅವ್ರು ಬಂದಮೇಲೆ ನಿಮ್ಗೆ ಹೇಳ್ತೀನಿ. ಅದಾದಮೇಲೆ ನಾನೇನು ಗಿಫ್ಟ್ ಕೊಡೋಕ್ಕಾಗಿಲ್ಲ ಆಬ್ವಿಯಸ್ಲಿ. ಸೊ ನಾನೇನು ಅರ್ನ್ ಮಾಡಲ್ವಲ್ಲ ಗೈಸ್, ಹಾಗಾಗಿ ನಾನೇನು ಗಿಫ್ಟ್ ಕೊಡೋಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಒಂದು ಸಣ್ಣ ಸರ್ಪ್ರೈಸ್ ಆದರೂ ಮಾಡೋಣ ಅನ್ನೋದಕ್ಕೋಸ್ಕರ ಈ ಸರ್ಪ್ರೈಸ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ವಲ್ಲ, ಸೊ ಹಂಗಾಗಿ ಅವ್ರು ಸರ್ಪ್ರೈಸ್ ಆಗೇ ಆಗ್ತಾರೆ. ಬಟ್ ಅದನ್ನು ನಾನು ಎಲ್ಲ ತೊಗೊಂಡು ಮಾತೇನ ಹೇಳಿಬಿಟ್ರೆ ಅವ್ರಿಗೆ ಸರ್ಪ್ರೈಸ್ ಆಗಲ್ಲ. ಸೊ ಆದ್ರೂ ಟ್ರೈ ಮಾಡ್ತೀನಿ. ಎಲ್ಲನೂ ನಾನೇ ಹೋಗಿ ನಾನು ನಮ್ಮ ಕಸಿನ್ ಯಾರಾದರೂ ಕರ್ಕೊಂಡು ತೊಗೊಂಡು ಮಾಡೋಣ ಅಂತ. ನೋಡೋಣ ಹೇಗಾಗುತ್ತೆ ಏನು ಅಂತ. ಸೊ ನೀವಂತೂ ಕೀಪ್ ವಾಚಿಂಗ್, ನೀವಂತೂ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ನೀವಂತೂ ಎಂಜಾಯ್ ಮಾಡ್ತೀರಾ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ಅಷ್ಟೇ ಗೈಸ್. ಅವರು ಸರ್ಪ್ರೈಸ್ ಆದರೆ ಸಾಕು. ಹೋಪ್ಫುಲಿ ನಾನು ಅಂದ್ಕೊಂಡಂಗೆ ಅಟ್ಲೀಸ್ಟ್ ಸಿಂಪಲಾಗಿ ಮಾಡ್ತಾ ಇರೋದು. ಸಿಂಪಲಾಗಿ ಚೆನ್ನಾಗಾದರೆ ನಂಗೆ ಅಷ್ಟೇ ಖುಷಿ. ಸೊ ಯಾಕಂದರೆ ಗೈಸ್ ಯಾವಾಗೂ ಅವರೇ ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಏನಾದರೂ ಕೊಡಿಸ್ತಾರೆ. ಸೊ ನಾನೇನಾದರೂ ನನ್ನ ಹತ್ರ ಇದ್ದಾಗ ಅಮೌಂಟು, ಸೊ ಅವ್ರಿಗೇನಾದರೂ ನಾನು ಕೊಡಿಸ್ಬೇಕು, ಏನಾದರೂ ಸರ್ಪ್ರೈಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನನಗಿದು ತುಂಬಾ ಖುಷಿ. ಸೊ ಯಾಕಂದರೆ ನಾವೇನು ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತೆಲ್ಲ ನಾನು ಹೇಳಲ್ಲ ಗೈಸ್, ಬಿಕಾಸ್ ನಾವು ಅಷ್ಟೆಲ್ಲ ಮಾಡೋದಕ್ಕಾಗೋದು ಇಲ್ಲ. ಇನ್ನೂ ಈ ದೇಶದಲ್ಲಿ ಇಲ್ಲ ಏನೋ. ಸೊ ಅದಕ್ಕೋಸ್ಕರ ಸೊ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಆ್ಯಂಡ್ ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. 3 hours later. ಏನಿಗೆ ಬಂದಿದ್ದೀವಿ ನೀನು? ನಂದೆಲ್ಲ ಫ್ಲಾಪ್ ಮಾಡೋಕ್ಕೆ ನೀನು ಬರೋದು ನನಗೆ ಗೊತ್ತು. ಟಿಕೆಟ್ ತಗೋಬೋದು, 4 ಲಕ್ಷನೇ ಹೋಯ್ತೀವಿ ಅಂತ ಹೇಳಿದ್ವಿ ತಾನೇ. ಅಲ್ಲೇ ಬಿಟ್ಬಿಟ್ಟು ಬಂದಿದ್ದು ಏನಕ್ಕೆ ನಿನ್ನ ನಾನು? ಗೈಸ್ ಹೋಗಿ ಗೈಸ್, ಎಲ್ಲ ಕೇಕ್ ಸೆಲೆಕ್ಟ್ ಮಾಡಿ ಬರೆಸ್ತಾ ಇದ್ದೀನಿ, ಬಂದುಬಿಟ್ರು. ಇನ್ನೇನು ಎಲ್ಲ ನೋಡಿದ್ಮೇಲೆ ಇನ್ನೇನು ಹೇಳು? ಹಲೋ. ಇಡಿಯಟ್. ಡ್ಯಾಡಿ ಗೊತ್ತಾಗ್ಬಿಡ್ತಲ್ಲೇ. ಐ ಆಮ್ ಸಾರಿ ಬೇಬಿ. ಗೈಸ್ ಆ್ಯಕ್ಚುಲಿ ರೂಮು ಡೋರ್ ತೆಗೆದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ರು. ನಾನು ಬೇಡ ಅಂತ ಕಿರ್ಸ್ಕೊಂಡಿದ್ದೆ. ಎಷ್ಟು ಭಯ ಆಗೋಗ್ಬಿಡ್ತು ನನಗೆ. ಭಯದಲ್ಲಿ ಚಕ್ಕ ಕಿರ್ಸ್ಕೊಂಡ್ಬಿಟ್ಟೆ. ಇವಾಗ ನೋಡಬೇಕಿತ್ತು. ಛೇ, ಹಂಗೆ ಮುಂಚೆ ಇವರೆಲ್ಲ ಲಾಕ್ ತೆಗೆದು ಹೋಗಿದ್ದಲ್ಲ, ಹಂಗಾಗಿ. ಏನು ಮಾಡ್ತಾಯಿದ್ದೀರಾ? ಹಾಂ ಕೊಡು. ಸೈಡ್ ಬಾಬಿಟ್ಟು ಒಂದು ನಿಮಿಷ ಬಾ. ನಾನು ಇದೆತ್ಕೋತೀನಿ. ಬನ್ನಿ ಗೈಸ್, ಇನ್ನೇನು ಇವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಹೋಣ. ಬಟ್ ಆದರೆ ಇನ್ನೊಂದೇನು ಗೊತ್ತಾ, ರೂಮಲ್ಲಿ ನಾವು ರೆಡಿ ಮಾಡಿರೋದನ್ನ ಅವ್ರು ನೋಡಿಲ್ಲ ಅಲ್ಲ ಚಮ್ಮು ಅಲ್ಬಿಟ್ಟವಿ. ಸೊ ಅದಕ್ಕೆ ರೂಮ್ ಹತ್ರ ಹಂಗೆ ಹೇಳಿದ್ದು ನಾನು ಹೋಗ್ಬಿಡ ಅಂತ. ಸೊ ಬನ್ನಿ ಈಗ ಹೋಗ್ಬಿಟ್ಟು ಅವ್ರನ್ನ ಸರ್ಪ್ರೈಸ್ ಮಾಡೋಣ. ಬೇಗ ಬಾ ಟಾಮಿ. ನೋಡ್ದಾ? ನಾನೇ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಡೆಕೋರೇಷನ್ ಇಲ್ಲ, ಬಟ್ ಸ್ಟಿಲ್ ನನಗೆ ಸೊ ಮನೆಗೆ ಸಲ್ಲಿ ಇಡೋಣ, ರೆಡಿ ಮಾಡೋಣ. ಸೊ ಕತ್ಲು ನೋಡ್ತಾ ಇದ್ದೀರಲ್ಲ, ಎಲ್ಲ ಇಡ್ತೀನಿ. ನಮ್ಮ ಚೋಟು ಎಲ್ಲ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ.
ಅಲ್ಲೋದೊಂದು ಬಿದ್ದೋಗ್ಬಿಟ್ಟಿದೆ, ಸರಿ ಮಾಡ್ತೀನಿ. ಕೇಕ್ ಇಟ್ಬಿಡ್ತೀನಿ ರೀ ಗೈಸ್. ಚಮ್ಮ ಹಿಡ್ಕೊ ಹಿಂಗೆ, ಕೈ ಅಡ್ಡ ಇಡ್ತೀಯ ನೀನು. ಇಷ್ಟು ಇಟ್ಕೊ, ಹಂಗೆ ಇಟ್ಕೊ. ದೇವಿ ಈ ಕಡೆ ಬರಬೇಡ ಪ್ಲೀಸ್. ವಾಶ್ರೂಮ್ಗೆ ಹೋಗ್ಬಿಟ್ರು, ನನ್ನ ತೋರಿಸು. ವಾಶ್ರೂಮ್ಗೆ ಹೋಗ್ಬಿಟ್ರೆ ಹೆಂಗೋ. ಓ ಮೈ ಗಾಡ್, ಕೇಕ್ ಸೈಡ್ ಬಂದ್ಬಿಟ್ಟಿದೆಯಲ್ಲ ಗೈಸ್. ಹಾಂ, ಈ ಕಡೆನೇ ಬಂದ್ಬಿಟ್ಟಿದೆ. ಗೈಸ್ ನಿಜ ಹೇಳ್ತೀನಿ, ಇದನ್ನು ತೆಗೆದ್ರೆ ಬೆಡ್ಡೆಲ್ಲ ಗಲೀಜಾಗ್ಬಿಡುತ್ತೆ. ಸೊ ಬೆಟರ್ ಹಿಂಗೆ ಇಟ್ಬಿಡೋಣ ಅಂತ ಅನಿಸ್ತಿದೆ ನನಗೆ. ಇದನ್ನು ಮಾತ್ರ ಫೋಲ್ಡ್ ಮಾಡಬೇಕು, ಬಟ್ ಮಾಡೋಕ್ಕಾಗಲ್ಲ. ಟೇರ್ ಮಾಡಬೇಕು. ನನ್ನ ತೋರಿಸು. ಇದನ್ನ ಹೀಗೆ ಇಟ್ಬಿಡ್ತೀನಿ ಗೈಸ್, ಬಿಕಾಸ್ ಇಲ್ಲಾಂದ್ರೆ ಗಲೀಜಾಗ್ಬಿಡುತ್ತೆ. ಬನ್ನಿ ಬನ್ನಿ, ಕ್ಯಾಮ್ರಾ ತೊಗೊಂಡು ಬನ್ನಿ. ಕುಡೀರಿ ಇಸ್ ಕೇಕ್ ನೋಡಿ. ಹ್ಯಾಪಿ 2nd year anniversary ಅಮೃತ ಆಕಾಶ್. ಎಷ್ಟು ಚೆನ್ನಾಗಿದೆಲ್ಲ ಗೈಸ್. ಓಕೆ ಡನ್. ಅದು ಎತ್ಕೊಂಡು ಹೋಗ್ಬಿಡಿ, ಎತ್ಕೊಂಡು ಹೋಗು, ತಗೋ ಎತ್ಕೊಂಡು ಹೋಗು. ನಾನು ಕ್ಯಾಂಡಲ್ ಇಡ್ತೀನಿ ಅಷ್ಟರಲ್ಲಿ. ಇದು ಗೈಸ್ ಕ್ಯಾಂಡಲ್ ಓಡ್ ಬರ್ತಾಳೆ, ಬಂದ್ಬಿಟ್ಟು ಲಕ್ಷ ನೀನು. ಸೊ ಏನೋ ಸರ್ಪ್ರೈಸ್ ಆಗ್ತಿಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಏನೋ ಸಣ್ಣದಾಗಿ ಮಾಡಿದ್ದೀನಿ. ಓಕೆನಾ? ಇರು ನಿಮಿಷ ಅಲ್ಲೇ. ಏನು ಅಷ್ಟೊಂದು ಅರ್ಜೆಂಟಾ? ಏನು ಮಾಡಿದ್ದೀರಾ ಮನೆಗೆ ಕುತ್ಕೊಂಡು ಇಬ್ಬರು? ಏನೇನೋ ಮಾಡಕ್ಕೆ ಹೋಗಿದ್ದೀರಾ? ವೆಲ್ಕಮ್. ಹೇಗಿದೆ? ಏನಿದು? ಹೇಗೆ ಅನಿಸ್ತಿದ್ದೀವಿ? ಏನು ಅನಿಸ್ತಂದ್ರೆ ಏನು ನಿನ್ನ ಎಕ್ಸ್ಪ್ರೆಷನ್ ಏನು? ಅವಳು ಎಷ್ಟು ಖುಷಿ ಪಡ್ತಾವಳೆ ಅಂದರೆ, ಇದೆಲ್ಲ ಡೆಕೋರ್ ಮಾಡೋದ್ನಲ್ಲ, ಒಳಗಡೆ ಹೋಗ್ಬಿಟ್ಟು ಕುಣಿತಾವಳೆ. ಹೌದಾ? ನೀನು ಹೇಳು, ಏನು ಸರ್ಪ್ರೈಸ್ ಆಗಿಲ್ವಾ? ಅಮೃತ ಆಕಾಶಕ್ಕೆ. ವಾಟ್ ಇಸ್ ದಿಸ್? ಆಫ್ ಕೋರ್ಸ್ ಆಕಾಶ್. ನೋ, ಅಮೃತ ಆಕಾಶ್. ಅಲ್ಲೋಡು, ಸ್ಮೈಲ್ ಮಾಡು. ನೋಡಿ ಏನೆಲ್ಲ ಮಾಡ್ತಾರೆ ಮನೆ ಕುತ್ಕೊಂಡ್ಬಿಟ್ಟು. ಮನೇಲಿ ಕುತ್ಕೊಂಡ್ಬಿಟ್ಟು ಅಂತಂದ್ರೆ ಇವ್ರ ಮನೇಲಿ ಕುತ್ಕೊಂಡು ಮುಸ್ರ ತಿಕ್ಕಲ್ವಾ ಗೈಸ್? ನಾವು ಬಾಜು ತೊಳಿಲ್ವಾ, ಬಟ್ಟೆ ಒಗೆಯಲ್ವಾ? ಅದೆಲ್ಲ ಹೇಳಲ್ಲ, ಇದನ್ನ ಮಾತ್ರ ಹೇಳ್ತಾರೆ. ಮಾಡ್ತಾರೆ ಇವೆಲ್ಲ. ಏನು ಜಾಸ್ತಿ ಏನು ಬೇಬಿ ಮಾಡಿ? ಏನು ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀರಾ, ಖುಷಿ ಆಯ್ತು. ಓಕೆ ಬಿಡು, ಸಂತೋಷ ಆಯಿತು. ಆದರೂ ನನಗೆ ಎದುರಿಸ್ತಲ್ಲ, ಪಾಪ ಬಂತು. ಸಾರಿ ಬಿಕಾಸ್ ಇವರು ರೂಮ್ ಡೋರ್ ಅವಾಗ ತೆಗೆ ಬಂದ್ರೆ ನಾನು ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಹೋಗ್ಬಿಡ ಅಂದ್ಬಿಟ್ಟು ಎದ್ರುಕೊಂಡ್ಬಿಟ್ರು. ಓಕೆ, ಕೇಕ್ ತಿನ್ಬೇಕಂತ ಆಸೆ ಆಯ್ತೈತೆ, ಬರ್ರಿ ಕಟ್ ಮಾಡೋಣ. ಆ್ಯಂಡ್ ಗೈಸ್ ಇನ್ನೇನು ಗೊತ್ತಾ, ಇವತ್ತು ನಾವು ಮನೇಲಿ ಅಡುಗೆ ಮಾಡಿಲ್ಲ. ಸೊ ಹೊರಗಡೆನೇ ತಿನ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಇವತ್ತು ಬಿರಿಯಾನಿ ತಿನ್ನೋಣ ಅಂದರು, ಅಲ್ಲೇ ತಿನ್ನೋಣ ಅಂದರು. ನಾನು ಬೇಡ ಮನೇಲೇ ತಿನ್ನೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ಬಿರಿಯಾನಿ ತಿನ್ಕೊಂಡು ಕೇಕ್ ಕಟ್ ಮಾಡೋಣ. ಓಕೆನಾ ಬೇಬಿ? ಫಸ್ಟ್ ಊಟ ಮಾಡಿಬಿಡೋಣ. ಏನು ಫಸ್ಟ್ ಕೇಕ್ ಕಟ್ ಮಾಡೋಣ? ಬೇಡ, ಆಮೇಲೆ ಹೊಟ್ಟೆ ತುಂಬ ತಿಂದ. ಯಾಕೆ ಗೊತ್ತಾ, ಕೇಕ್ದು ನಾನು ಬೇರೆ ವಿಡಿಯೋ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ. ನಡೀತಾಯ್ತು, ಬಾ. ಸೊ ಫಸ್ಟ್ ಗೈಸ್ ನಾವು ಊಟ ಮಾಡ್ಕೊಂಡು ಬಿಡ್ತೀವಿ, ಆಮೇಲೆ ಸಣ್ಣ ಪುಟ್ಟ ವಿಡಿಯೋ ಮಾಡೋದೆಲ್ಲ ಮಾಡ್ಕೊಳ್ತೀವಿ ಅಷ್ಟೇ. 3, 2, 1. ಗೈಸ್ ಆ್ಯಕ್ಚುಲಿ ಇಲ್ಲಿ ಬೆಡ್ ಮೇಲೆ ತಿನ್ನೋದು ಬೇಡ, ತಿನ್ನಬಾರ್ದು ಬೆಡ್ ಮೇಲೆ ಕುತ್ಕೊಂಡು ಅಂತ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಫೋಟೋಸ್ ತೊಗೊಂಡ್ವಿ ಅಷ್ಟೇ ವಿಡಿಯೋಗೆ. ಈಗ ಇಲ್ಲಿ ಕುತ್ಕೊಂಡು ತಿಳ್ತಾ ಇದ್ದೀವಿ. ಸೊ ಇವತ್ತು ನಾವು ತೊಗೊಂಡು ಬಂದಿರೋಂಥದ್ದು ಕಬಾಬ್ ಆ್ಯಂಡ್ ಬಿರಿಯಾನಿ. ತೊಗೊಳ್ಳಿ ಬೇಬಿ ನಿಮ್ಮ ಪ್ಲೇಟ್. ಸೊ ಬನ್ನಿ ಗೈಸ್, ಫುಲ್ ಬ್ಯಾಟಿಂಗ್ ಮಾಡೋಣ, ಆಮೇಲೆ ಲಾಸ್ಟಲ್ಲಿ ಕೇಕ್ ಕಟ್ ಮಾಡೋಣ ಅಂತ. ಸೊ ಫಸ್ಟ್ ಊಟ ಮಾಡ್ತಾಯಿದ್ದೀವಿ ಬಿಕಾಸ್ ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ. ಓಕೆ ಚಟ? ಓಕೆ ಕದಮ್ಮ. ಸೊ ಇದು ನನ್ನ ಹೊಸ ಪ್ಲೇಟ್ ಗೈಸ್. ಹೇಗಿದೆ ಬೇಬಿ?
ನಾನೇನು ಮಾಡಿಲ್ಲ. ಬಟ್ ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಗೈಸ್, ಹಂಗಾಗಿ ಇಲ್ಲಿ ನೋಡಿ. ವಾವ್, ಹಿಂಗೆ ಹಾಕೊಂಬಿಟ್ರೆ ಪ್ಲೇಟಾಗಿ ಹಾಕ್ಕೊಂಡ್ಲಾ? ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಲ್ಲ. ಹೇಯ್ ಬಾಯ್ಲೆ. ತಿನ್ನು. ಇನ್ನು ಹತ್ರ ಕರ್ಕೊಳ್ಳೋಣ. ಎಸ್ ನೋಡಿ, ಬಿರಿಯಾನಿ ಕಬಾಬ್. ಇದಕ್ಕಿಂತ ಇನ್ನೇನು ಬೇಕು ಗೈಸ್? ಇನ್ನೇನು ಫಂಕ್ಷನ್ ಮಾಡೋಣ, ಇನ್ನೇನು ಸೆಲೆಬ್ರೇಟ್ ಮಾಡೋಣ? ಬಿರಿಯಾನಿ ತಿಂತೀನಿ. ಚೆನ್ನಾಗಿದೆ ಕಬಾಬ್ ಗೈಸ್. ಈಗ ಇದು ಚೆನ್ನಾಗಿದೆ. ಕಚ್ಕೊಂತೀನಮ್ಮ, ಕಿತ್ತಿದ್ರೆ ಬರೋಲ್ಲ ಅದು. ಬೇಡ ನಾನು ತಿನ್ಸ್ತೀನಿ ಬೇಡ. ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಮೊಬೈಲೇ ಬಿದ್ದೋಗ್ಬಿಡ್ತು ಗೈಸ್. ಇದ್ರ ಮೇಲೆ ನೇಮೇ ಹೊರ್ಟಾಯ್ತು. ಹಂಗಾಗಿ ಇವರು ಡೆಕೋರ್ ಮಾಡ್ತಾ ಇದ್ದಾರೆ ನೋಡಿ, ರೋಸಿಂದ. ಛೇ, ಬೇಜಾರಾಗ್ತದೆ ಗೈಸ್. ಚೋಟು, ನಿಂಗೂ ಬೇಜಾರಾಯ್ತಾ ಚೋಟು? ಆಗಿಲ್ಲ, ಯಾವ ಇವೆಲ್ಲ ನಿನಗೇನಕ್ಕಾಗುತ್ತಾಳ? ನಾನೇ ಬೇಜಾರಾಗಿರೋದು. ಆದ್ರೆ ಈ ಥರ ಯಾರು ಕೇಕ್ ಕೊಡೋದು? ಗುಲಾಬಿ ಕೇಕ್. ಓಕೆ, ಕೈ ತೆಗಿನ ಸಕ್ಕತ್ತಾಗಿ ಕಾಣುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನಿಜವಾಗ್ಲೂ ಸಾಕ್ಬಿಡು ನೋಡಿ. ಇನ್ನೊಂದು ಇಕ್ಕನ ಗೈಸ್, ನೋಡಿ ಗೈಸ್, ಇದು ವಾವ್. ಸುಮ್ಮನೆ ಸಾಕು. ಅತ್ತಿ ಆದ್ರೆ ಚೆನ್ನಾಗಿ ಕಾಣಲ್ಲ ಗುರುವೆ. ಕೆಳಗಡೆ ಇಡುವಿಲ್ಲ ಅಂದರೆ ಹಂಗಲ್ಲ. ಓಕೆ ಓಕೆ, ನಾನು ಇವಾಗ ಕೇಕ್ ತಿನ್ನ ಟೈಮು. ನಾನು ತಿನ್ಬೇಕು, ಕಾಯ್ಕೊಂಡಿದ್ದೆ. ಇದು ಹೋಯ್ತು, ಡೆಕೋರ್ ಮಾಡ್ಕೊಂಡ್ವಿ. ಈಗ ವಿಡಿಯೋ ಮಾಡ್ಕೋಬೇಕು ಗೈಸ್. ಕೇಕ್ ಕಟ್ ಮಾಡೋ ಟೈಮಲ್ಲಿ ಸಿಗ್ತೀವಿ. ಓಕೆ ಬಾಯ್ ಗೈಸ್. ವಿಡಿಯೋಸ್ ಎಲ್ಲ ಆಯಿತು, ಈಗ ಕೇಕ್ ತಿನ್ನುವ. ನಾನು ಬೇಬಿ ತಿನ್ಸಿಲ್ಲ. ಹ್ಯಾಪಿ ಆ್ಯನಿವರ್ಸರಿ. ಬಂದ್ರು ಈಚೆ, ಕರ್ಕೊಂಬತ್ತೀವಿ ಬೇಬಿ ಅವ್ರನ್ನ. ಗೈಸ್, ನಮ್ಮಪ್ಪ ನಮ್ಮಮ್ಮ ಬಂದರು. ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ. ಅವರು ಹಾಗೆ ಕೇಕ್ ಕೊಡೋಣ ಬನ್ನಿ, ತೋರಿಸ್ತೀನಿ ಅವ್ರನ್ನ. ಹಾಯ್, ವೆಲ್ಕಮ್. ಮ್ಯಾಂಗೋ. ನೀವೇನು ತಿಂದ್ರೆ? ತಿಂದ್ರ ಊಟ? ತಿನ್ರಿ. ಚಾಕು ಆಯ್ತಾ ಬೇಬಿ? ಹ್ಯಾಪಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದೀವಿ ಇವತ್ತು. ಅಮ್ಮ ಈ ಸತಿ ಎಲ್ಲಿ ಸೆಲೆಬ್ರೇಟೇ ಮಾಡಲಿಲ್ವಲ್ಲಮ್ಮ? ಏನು ಮಾಡೋಕ್ಕಾಗುತ್ತೆ? ಸೆಲೆಬ್ರೇಷನ್ ಯಾವಾಗಾದ್ರೇನು. ತಗಪ್ಪ, ಇಲ್ಲಿ ಹ್ಯಾಂಡ್ ವಾಶ್ ಐತೆ, ತೊಳ್ಕೊ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಗುಡ್ ಮಾರ್ನಿಂಗ್ ಗೈಸ್. ಹಾಯ್, ಗುಡ್ ಮಾರ್ನಿಂಗ್ ಬೇಬಿ. ಸೊ ಇವತ್ತಿನ ಟಿಫನ್ ಏನು ಗೊತ್ತಾ ನಾವು ಮಾಡಿರೋದು? ಶಾವಿಗೆ ಬಾತ್ ಅಂತಾರ, ಶಾವಿಗೆ ಉಪ್ಪಿಟ್ಟು ಅಂತಾರ, ನಿಜ ನನಗೂ ಗೊತ್ತಿಲ್ಲ. ಏನು ಬೇಬಿ ಏನಂತಾರೆ ಇದನ್ನ? ಶಾವಿಗೆ ಪಲಾವ್. ಗೈಸ್ ನನಗೂ ಗೊತ್ತಿಲ್ಲ ಗೈಸ್ ಏನಂತಾರೆ ಅಂತ ಅದನ್ನ. ಬಟ್ ಆದರೆ ಮಾಡಿದ್ದೀನಿ, ತಿಂತಾ ಇದ್ದಾರೆ. ಹೇಗಿದೆ? ಲುಕ್ ಎಟ್ ಹಿಯರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಅಷ್ಟೊತ್ತಿಗೆ ಬರೋಕತ್ತಿಗೆ ಸೋಡಾ ಒಂದು ಐಟಮು
ಆಯ್ತು ಮಾಡ್ತೀನಿ. ಹೌದು ನೀನು ಹೆಂಗೋ ಬಾಕ್ಸ್ ಹಂಗೆ ಕಲಿತಿರಿ ಇನ್ನೇನಿಗೆ ಬಚ್ಚ ಹಂಗೆ ನನಗೆ ಹೋಗ್ಬೋದಲ್ಲ ನೀನು ಐಟಮ್ ಬೇಕಂತನಾ ಸುಮ್ಮನೆ ಡಬಲ್ ಅಪ್ಪ. ಓಕೆ ಫೈನ್ ಗೀಸ್, ನಿನ್ನೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು. ಸೊ ನಿನಗೇನು ಅನಿಸ್ತು ಬೇಬಿ? ನನಗೂ ಚೆನ್ನಾಗಿತ್ತು ಅನಿಸ್ತು. ಚೆನ್ನಾಗಿದೆ ಅನಿಸ್ತಾ? ನೀಟಾಗಿ ಮಾತಾಡು, ತಗೊಂಬರ್ಲಾ? ಸೂಪರ್ ಆಗಿತ್ತು, ಭಯಂಕರವಾಗಿತ್ತು. ಏ ಅಲ್ಲ, ಇನ್ನೊಂದೇನೋ ಹೇಳ್ಬೇಕಿರೋ ನಿಮಿಷ. ಗೈಸ್ ಬನ್ನಿ ಗೈಸ್. ನಿನಗೆ ಚಪಾತಿ ಮಾಡ್ತೀನಲ್ಲ ಈಗ. ನೀನು ನಮಗೋಸ್ಕರ ಮಾಡ್ದ? ಬೇಗ ಆಗ್ಬೋದು ಅಂತದ್ದು ಇದೆ ತಾನೇ ಬೇಬಿ. ನೋಡಿ ಸಾಲಲ್ವಾ ಗೈಸ್? ಇದು ನೋಡಿ, ಇದು ಇವ್ರ ಡ್ಯಾಡಿಗೆ, ಆಕಾಶ್ ಅವ್ರ ಡ್ಯಾಡಿಗೆ ಬಾಕ್ಸ್, ಟಿಫಿನ್ ಬಾಕ್ಸ್. ಸಾಕಾಗುತ್ತೆ ಅನ್ಸುತ್ತೆ ಬಿಡು ಬೇಬಿ. ಸಾಕು. ಆ್ಯನಿವರ್ಸರಿಗೆ ನಾನೇನು ಗಿಫ್ಟ್ ಕೊಟ್ಟಿಲ್ಲ, ಐ ಆಮ್ ಸೋ ಸಾರಿ. ಓಕೆ ಪರವಾಗಿಲ್ಲ, ನಾನು ಕೊಡ್ಬೇಕಾಗಿದೆ, ನೀನು ಕೊಡ್ಬೇಕು. ಸೆಲೆಬ್ರೇಟ್ ಮಾಡಿದ್ದೀನಿ, ಅದು ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದು. ಸೊ ಬೆಸ್ಟ್ ಅದೇ ಅನ್ಸುತ್ತಲ್ಲ. ಸೊ ಹಂಗಾಗಿ ಖುಷಿ ಆಯಿತು. ಬಟ್ ಆದರೆ ನೀನು ನನಗೊಂದು ಗಿಫ್ಟ್ ಕೊಟ್ಟಿದ್ಯಾ ಆ್ಯನಿವರ್ಸರಿಗೆ, ಏನು ಹೇಳೋಣ? ಏನೋ ನೀನೇ ತಾನೇ ಹೇಳಿದ್ದೆ ಅವತ್ತು. ಏನು ಗಿಫ್ಟ್ ಕೊಟ್ಟಿರೋದು? ನಾನು ನಿನಗೆ ಗಿಫ್ಟ್ ಕೊಟ್ಟಿದ್ದೀನಿ. ಏ ಮತ್ತೆ ಈಗ ನಾವೆಲ್ಲಿದ್ದೀವಿ? ನಾ ಹೇಳ್ಬಿಟ್ಟು ಮಾತಾಡು. ಎಲ್ಲಿದ್ದೀವಿ? ನೀವು ಹೋಮಲ್ಲಿದ್ದೀವಿ. ಸೊ ಆ್ಯನಿವರ್ಸರಿಗೆ ನಾವು ಈ ಒಂದು ಹೊಸ ಮನೆಗೆ ಬಂದಿದ್ದೀವಲ್ಲ ಗೈಸ್. ಇದೇ ಇವ್ರು ನನಗೆ ಆ್ಯನಿವರ್ಸರಿ ಕೊಟ್ಟಿರೋವಂಥ ಗಿಫ್ಟು. ನೀನೇ ತಾನೇ ಅಪ್ಪ ಅವತ್ತು ಹೇಳಿದ್ದು? ಮತ್ತೆ ಇವರೇ ಗೈಸ್ ಹೇಳಿದ್ದು ಆ್ಯನಿವರ್ಸರಿ ಗಿಫ್ಟ್ ಹೇಳಿದೆ ಅಂದರೆ ನೋಡು ಮಾಡಿದ್ವಾ ಮನೆ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಆ ಟೈಮಲ್ಲಿ ನಾವು ಬರೋ ಟೈಮಲ್ಲಿ ಸ್ವಲ್ಪ ಸಿಚುವೇಶನ್ಗಳೆಲ್ಲ ಸ್ವಲ್ಪ ಸರಿಯಿರಲಿಲ್ಲ ಗೈಸ್, ಮನಸ್ಥಿತಿ ಎಲ್ಲನೂ. ಹಾಗಾಗಿ ಈಗ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಸೆಕೆಂಡ್ ಆ್ಯನಿವರ್ಸರಿ ಮುಗೀತು ಗೈಸ್. ಸೆಕೆಂಡ್ ಆ್ಯನಿವರ್ಸರಿಗೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಬಿಸ್ನೆಸ್ಗೆ ಹೋಗ್ಬೇಕು. ಸೊ ಇವಾಗ ನೆಕ್ಸ್ಟ್ ಇರೋದು ಅದು ಹಾಕೊಂಬಿಡು ಗೈಸ್. ನಾನು ಯೂಟ್ಯೂಬ್ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರನ್ನ ಫಾಲೋ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ.